पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय जय श्रीराम जय श्रीराम ಒಂದು ಹಾಗೆ ಫೋಟೋ ತಗೊಂಡಿ ರಾಧಾಕೃಷ್ಣನ್ ತಗೊಂಡಿದ್ದೆ ಫೋಟೋ ಟೈಮ್ ಎಷ್ಟಾಗಿದೆ ಇವಾಗ ಎಷ್ಟು ತೋರಿಸಿ ಟೈಮ್ ತೋರಿಸಿ ಯಾವುದು ನಿಮ್ಗೆ ಗಿಫ್ಟ್ ಕೊಟ್ಟು ನೋಡಿ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕೋಣ ಖಂಡಿತ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನೋಡಿ ಇವತ್ತು ಈ ತಾಯಿಗೆ ಹೇಳಿದ್ನಲ್ಲ 15.3 ಇವಾಗ ಒಂದು ವಿಡಿಯೋದಲ್ಲಿ ಮುಂಚಿತವಾಗಿ ಮಾತಾಡಿದರೆ ಬೇರೆಯವ್ರಲ್ಲಿ ಇವತ್ತು ಅವ್ರ ಮನೆಗೆ ಕರ್ಕೊಂಡು ಬಂದ್ರು ನನ್ನನ್ನು ಸುಮಾರು ಹುಡುಕ್ತಾ ಇದ್ದು 1.5 ವರ್ಷದಿಂದ ಹುಡುಕ್ತಾ ಇದ್ರು 15.3 mm ಅಂದ್ರೆ ಥೈರಾಯ್ಡ್ ಇತ್ತು ಆ ಥೈರಾಯ್ಡ್ ಮುಕ್ತಿ ಆಗಿದೆ ಈಗ 3 ನಾರ್ಮಲ್ ಬಂದಿದೆ ಮತ್ತು ತುಂಬಾ ಪವಾಡಲ್ ಆಗಿದೆ ಪ್ರತಿ ಗುರುವಾರ 3 ಪವಾಡ ಆಗಿದೆ ಎಲ್ಲ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿದೀವಿ ಎಲ್ಲ ಅಪ್ಡೇಟ್ ಇದೆ ಎಲ್ಲ ನಿಮಗೆ ಕಳಿಸಿದೀವಿ ಗುರುಜಿ ಏನೇನ್ ಪವಾಡ ಆಗಿದೆ ಹೇಳಿ ಒಂದೆರಡು ಗುರುಜಿ ನಮ್ಗೆ ತುಂಬಾ ದುಡ್ಡು ಕೊಡೋರೆಲ್ಲ ಕೊಟ್ಟಿದ್ದಾರೆ ಕೊಡಲ್ಲ ಅಂದವ್ರು ಕೊಟ್ಟಿದ್ದಾರೆ 5:20 ನಾವು ಕೊಡೋದೇ ಇಲ್ಲ ಕೇಸ್ ಹಾಕ್ತಿವಿ ನಾವು ಅವ್ರ ಗೌರ್ಮೆಂಟ್ ಎಂಪ್ಲಾಯಿ ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು ಆಗ ನಾನು ಹುಡುಗಿ ರಾಯಿ ಪೂಜೆ ಮಾಡ್ತಾ ಇದ್ದೀನಿ ತುಳಸಿ ಬಿದ್ದೋಯ್ತು 5:20 ನನ್ನ ಅಕೌಂಟ್ ದುಡ್ಡು ಹಾಕಿದ್ದಾರೆ 5:20 4 ರಿಂದ 5:30 ಒಳಗಡೆ ನನ್ಗೆ ಕೊಡಲ್ಲ ಅಂದವ್ರು ದುಡ್ಡು ಕೊಟ್ರು ಬೆಳಗಿನ ಜಾವ ಮತ್ತೆ ಒಂದ್ ಕೋರ್ಟ್ ಕೇಸ್ ಇತ್ತು ಅದು ಏನೋ ಸ್ವಲ್ಪ ಹಂಗಿದೆ ತುಂಬಾ ಪವಾಡಲ್ ಆಗ್ತಾ ಇದೆ ಗುರುಜಿ ನಮ್ಮ ಅಣ್ಣ ನಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ಲ ನಮ್ಮ ಅಣ್ಣನ ಹೋಗಿ ಸಮಯಸಿ ಆಮೇಲೆ ಗುರುಗಳ ಹತ್ರ ಕೇಳ್ಕೊಂಡೆ ನಮ್ಮ ಅಣ್ಣ ಮಾತಾಡ್ತಾ ಇದ್ದೇನೆ ದುಡ್ಡು ಕೊಡಲ್ಲ ಅಂತಿದ್ದ ನನ್ನ ಹತ್ರ ಮಾತೇ ಬಿಟ್ಟಿದ್ದೆ ಗುರುಗ್ಲಿ 15 ಲಕ್ಷಕ್ಕೆ ಇವತ್ತು ಬೆಳಗ್ಗೆ 50,000 ಹಾಕ್ತೀನಿ ಅಂತ ಒಪ್ಕೊಂಡಿದ್ದೆ 5 ಲಕ್ಷ ನೀನ್ ಕೊಡ್ತೀನಿ ಅಂತ ಇವತ್ತು ಬೆಳಗ್ಗೆ ನೆನ್ನೆ ಹಾಕ್ಬೇಕಿತ್ತು 5 ಲಕ್ಷ ಹಾಕ್ತೀನಿ ನಾನು ಮಾತಾಡ್ದೋ ನೆನ್ನೆ ಮಾತಾಡಿ ನಿಂಗೆ 5 ಲಕ್ಷ ನಾನು ಕೊಡ್ತೀನಿ ಇವತ್ತು ಅಂತ ಒಪ್ಕೊಂಡಿದ್ದಾರೆ ಇವತ್ತು ಬ್ಯಾಂಕ್ ರಜಾ ಇದ್ದ ಕಾರಣದಿಂದ ಬಂದಿಲ್ಲ ಇವತ್ತು ನೋಡಿ ಅದು ಇವತ್ತೇ ನಾನು ಆಯ್ತಾ ಇದೇ ರಾಯರ್ ಮಾತಾಡದೆ ಇದ್ದೋನು ಇವತ್ತು ನನ್ಗೆ 15 ಲಕ್ಷ ದುಡ್ಡು ಕೊಡ್ಬೇಕಾಯ್ತು 5 ಲಕ್ಷ ನೀನ್ ಕೊಡ್ತೀನಿ ನನ್ಗೆ ಯಾಕೆ ಇನ್ನು 5 ಲಕ್ಷ ಸ್ವಲ್ಪ 3 ತಿಂಗಳು ಟೈಮ್ ಕೊಡು ಅಂತ ಹೇಳಿ ತುಂಬಾ ಪವಾಡಲ್ ಆಗ್ತಾ ಇದೆ ಯಾಕಂದ್ರೆ ಈಗ ವ್ರತವನ್ನು ತಿಳಿಸ್ಕೊಟ್ಟಿದ್ಮೇಲೆ ನಿಮ್ಗೆ ಅದೇ ಮತ್ತೆ ನಾನು ಹುಡುಕೊಂಡ್ ಬಂದಿದ್ವಿ 2 ಸರಿ ಬಂದಿದ್ವಿ ಮಂತ್ರಾಲಯಕ್ಕೆ ಬಂದಿದ್ವಿ ರಾಯಚೂರು ಲಕ್ಷ್ಮೀ ಅಕ್ಕ ಅವ್ರ ಮನೆಗೆ ಬಂದಿಲ್ಲ ಅವರಿಬ್ರು ಇವ್ರ ಕೆಲಸ ಇವರಿಬ್ರದ್ದು ಸರ್ಚ್ ಮಾಡೋದೇ ಒಳ್ಳೇದಾಗ್ಲಿ ಇನ್ನೊಂದು ವಿಚಾರದಲ್ಲಿ ಈ ತರ ರಾಧಾಕೃಷ್ಣನ್ ಇಟ್ಕೊಂಡು ಪೂಜೆ ಮಾಡ್ತಿರಲ್ಲ ಖಂಡಿತ ಭಗವಂತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಮನೆಗೆ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಅದ್ಭುತವಾಗಿ ಮಾಡ್ತಾರೆ ತುಂಬಾ ಮಾಡ್ತಾ ಇದೆ ಗುರುಗಳೇ ರಾಯರ್ ನಂಬೆ ತುಂಬಾ ನಾವ್ ಎಷ್ಟು ಕಷ್ಟವಿದೆ ಗೊತ್ತಾ ಗುರುಗಳೇ ನಾವು ಹೊರದಂತಿ ಇದಕ್ ಬಂದ ಮೇಲೆ ತುಂಬಾ ಚೇಂಜಸ್ ಆಗಿದೆ ಆಮೇಲೆ ತುಂಬಾ ಚೇಂಜಸ್ ನನಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವ್ರ ಮನೆ ಅನ್ನೋಕಿನ ದೇವಸ್ಥಾನ ಅಂತಾನೆ ಹೇಳ್ಬೋದು ಎಷ್ಟು ಅದ್ಭುತವಾಗಿದೆ ಬನ್ನಿ ತೋರಿಸಿ ಒಂದ್ಸಲ ನೋಡಿ ಎಷ್ಟು ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಚೆನ್ನಾಗಿ ನೀವು ಅಲಂಕಾರ ಮಾಡ್ತೀರಾ ಈ ದೇವ್ರ ಮನೆ ಮೇಲೆ ಐತಿ ಖುಷಿ ಆಯ್ತು ಮಂಟಪ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಒಳ್ಳೇದಾಗ್ಲಿ ಭಗವಂತ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡಲಿ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸೈಡ್ ಬನ್ನಿ ಈ ಕಡೆ ಆ ಕಡೆ ಬನ್ನಿ ಸೈಡ್ ಬನ್ನಿ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय जय श्रीराम ನೋಡಿ ಅಲ್ಲಿ ತೋರಿಸಿ ಅದನ್ನ ರಾಯರಿದ್ದಾರೆ ಅಂತಂದು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಅದನ್ನ ಬಂದ ತಕ್ಷಣ ನೋಡಿದೆ ನಾನು ತುಂಬಾ ಖುಷಿ ಆಯ್ತು ಸದಾಕಾಲ ಎಲ್ಲರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ
ಮೊದಲನೇದಾಗಿ ಈ ನನ್ನ ತಾಯಿ ಇಲ್ಲಿರೋದೇನಮ್ಮ? ಹಾ, ಹೌದಾ, ಬೆಂಗಳೂರಲ್ಲಿರೋದು. ಇವರು ನೀವು ಯಾವತ್ತು ಬಂದಿರೋದು? ಅಲ್ಲಿ ನನ್ನ ಪಾದಯಾತ್ರೆ ಮಾಡ್ತಾ ಇದ್ನಲ್ಲ ಅವತ್ತ, ವರ್ಧಂತಿ ಟೈಮಲ್ಲಿ ಅವತ್ತು ಬಂದಂತ ಫೋನ್ ಸ್ವಲ್ಪ ಸೈಲೆಂಟ್ ಮಾಡಿ. ಅವತ್ತು ಬಂದಂತ ಸಂದರ್ಭದಲ್ಲಿ ಈ ತಾಯಿಗೆ ಥೈರಾಯ್ಡ್ ಇತ್ತೇನಮ್ಮ? ಹೌದು ಗುರುಜಿ, 15.3 ಇತ್ತು. ಅಲ್ಲಿ ಬಂದು ನಿಮ್ಮನ್ನ ನೋಡಿ ನಿಮ್ಮ ಹತ್ರ ಒಂದು ತೀರ್ಥವನ್ನು ಕೊಟ್ಟು ಕಳಿಸಿದೆ, ಒಂದು ಪ್ರಸಾದದ ಮುಖಾಂತರದಲ್ಲಿ ಕೊಟ್ಟು ಕಳಿಸಿದಂತ ಸಂದರ್ಭದಲ್ಲಿ 15.3 ಇತ್ತು. 15.3 ಪಾಯಿಂಟ್ ಬಂದಿದೆ ಗುರುವೆ, 15.3 ಇತ್ತಂತೆ. ಇವಾಗ ಫುಲ್ ನಾರ್ಮಲ್ ಆಗಿ ಬಂದಿದೆ. ಇದೇ ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ. ಹೌದು, ಮತ್ತೆ ಪವಾಡ ಆಗಿದೆಯಾ? ತುಂಬಾ ಪವಾಡ ಆಗಿದೆ. ಗುರುವಾರ ತುಂಬಾ ಪವಾಡ ಆಗಿದೆ ನೋಡಿ. ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ, ಹೌದಲ್ವಾ? ನೋಡಿ, ನೀವೆಲ್ಲರೂ ಯಾರು ನನಗೆ ಗೊತ್ತಿಲ್ಲ, ನಿಮ್ ಪ್ರೀತಿ ಬೇಕು ನನಗೆ. ರಾಯಚೂರಿಗೆ ಟಿಕೆಟ್ ಇಲ್ಲದೆ ಬಂದಿದ್ದೀವಿ ನಾವು. ಹೌದಾ? 3 ಗಂಟೆಗೆ ಇಸ್ಕೊಂಡು 4 ಗಂಟೆಗೆ ಟ್ರೈನ್. ಈಗ ನೆಕ್ಸ್ಟ್ ಟೈಮ್ ಅಂದ್ರೆ ಹಿಡಿಬೇಕು ಇವ್ರನ್ನ. ಟಿಕೆಟ್ ಇದೆ, ನಾವು ಪಟೇಲಣ್ಣ ಜೊತೆಗೆ ಹೆಂಗ್ ಬಂದಿದೀವಿ ಗೊತ್ತಾ? 4 ಗಂಟೆ ಟ್ರೈನ್ ಇದೆ, 3 ಗಂಟೆಗೆ ಹೊಟ್ಟಿದೀವಿ ಯುಗಾದಿ ಹಬ್ಬ ದಿವಸ ರಾಯಚೂರಿಗೆ. ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ಲ. ಅದಾದ್ಮೇಲೆ ಇದು ಒಂದು ಪವಾಡ. ಇಲ್ಲಿ ಬಾರಮ್ಮ. ಇವರು ಅಲ್ಲೇ ರಾಯಚೂರಿಗೆ ಬಂದಿದ್ರು ಈ ನನ್ನ ತಾಯಿ. ಈ ತಾಯಿಗೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಏನ್ ಹೇಳಿದ್ರಲ್ಲ ಅವಾಗ್ಲೇ? ಏನ್ ಹೇಳಿದ್ರಲ್ಲ? ಅಲ್ಲ, ಕಣ್ಣು ಆಪರೇಷನ್ ಅಂತ ಹೇಳಿದಾಗ ಶುಗರ್ ಇದೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಶುಗರ್ ಇದೆ, ಕಣ್ಣು ಆಪರೇಷನ್ ಮಾಡ್ಬೇಕಾಗಿರೋದು, ಶುಗರ್ ಇದೆ, ಆ ಕಾರಣದಿಂದ ನಿಮಗೆ ಆಪರೇಷನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೂ ಶುಗರ್ ಇದೆ, ಆಗಲ್ಲ ಅಂತ ವಾಪಸ್ ಕಳಿಸಿದ್ರು. ಅದಕ್ಕೂ ಹಲ್ಲು ಕೀಳ್ಬೇಕಂದ್ರೆ ಅದಕ್ಕೂ ಶುಗರ್ ಇದೆ, ಕೀಳಕ್ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರಂತೆ. ಈಗ ಪೂಜೆ ಎಲ್ಲ ಮಾಡಿ ನೀವ್ ಹೇಳಿದಂಗೆ ವ್ರತ ಮಾಡ್ತಾ ಇರುವಾಗ ಈಗ ಏನು ಅದೆಲ್ಲ ಫುಲ್ ಕ್ಲಿಯರ್, ಏನಿಲ್ಲ. ಶುಗರ್ ಜಾಸ್ತಿ ಇದ್ದು 430 ಪೂಜೆಗಳು ಮತ್ತೆ ಹೌದಾ? ಇದೇ ರಾಯರ್ ಪವಾಡ. ಅಲ್ಲೂ ಕೂಡ ಇವಾಗ ಏನ್ ನೋವಿಲ್ಲ, ಫುಲ್ ಕ್ಲಿಯರ್. ಈಗ ನೋಡ್ತೀರಾ, ಇದೇ ರಾಯರ್ ಪವಾಡ. ಮಾತ್ರೆ ಏನ್ ತಿನ್ನಲ್ಲ ಇವಾಗ. ಮಾತ್ರೆ ಏನ್ ತಗೊಳಲ್ವಾ? ಅಲ್ಲ ನೋಕ್ ಮಾತ್ರೆ ಏನ್ ತಿನ್ನಲ್ಲ. ಎಲ್ಲ ಅಗಿತೀನಿ, ಏನು ಕುಟ್ಕೊಂಡ್ ತಿನ್ನಲ್ಲ, ಎಲ್ಲ ಅಗಿತೀನಿ. ಅಲ್ಲಗೆ ಅಲ್ಲಗಳೆಲ್ಲ ಇವಾಗ. ಮಕ್ಕಳು ಎಷ್ಟು ಜನ? ಮಕ್ಕಳು 3 ಜನ. ನೋಡು, ಇಲ್ಲೇ ಸುಳ್ಳು ಹೇಳಿದ್ರು ನೋಡು. ಯಾಕೆ? ನಾನ್ ಮಗ ಆ 3 ಜನ ಮಕ್ಕಳು ಮಾತ್ರ ಹೆಸರು ಹೇಳ್ತಾರೆ, ನಾನ್ ಮಗ ಅಲ್ಲ ಅಂತ. ಅದೇ ಹೇಳಿದ್ನಲ್ಲ ನೀವು. ಮತ್ತೆ 3 ಜನ ಮಾತ್ರ, ಅವ್ರ ಮೇಲೆ ಮಾತ್ರ ಪ್ರೀತಿ. ಆಸ್ತಿ ಎಲ್ಲ ಮಾಡಿದ್ರೆ ಅವ್ರ ಹೆಸರು ಹಚ್ಚಿದ್ರೆ ನಿನ್ನಿಂದನೇ ನಂಗೆಲ್ಲ ವಶ ಆಗಿದೆ. ನೋಡಿ, ಇದೇ ರಾಯರ ಪವಾಡ. ಯಾಕಂದ್ರೆ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ರಾಯರ ಹೆಸರನ್ನು ಹೇಳ್ಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕೋಣ. ಇವ್ರು ನೋಡಿ ಇಲ್ಲೇ ಇದಾರೆ. ಯಾರು ನೀವೇನು ದುಡ್ಡು ಕೊಟ್ಟಿದ್ರೆ ನನಗೆ? ಅಲ್ಲ, ಒಂದು ಇನ್ಸಿಡೆಂಟ್ ಹೇಳ್ತಾ ಇರೋದು. ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ದುಡ್ಡು ಯಾರ ಹತ್ರ ಇಸ್ಕೊಳ್ಳಲ್ಲ. ಇವರು ಕರೆದು ಯಾರೋ ಒಬ್ರು ಹೇಳಿದ್ರು, ಆ ಮುಖಾಂತರ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ದುಡ್ಡು ಇಸ್ಕೊಂಡು ವಿಡಿಯೋ ಮಾಡ್ತೀರಂತಂದು ಇಲ್ಲೇ ಆತ್ಮಸಾಕ್ಷಿಯಾಗಿ ಅವ್ರ ಪ್ರತ್ಯಕ್ಷವಾಗಿ ಅವ್ರ ಮುಂದ್ಗಡೆನೆ ಬಂದಿದೀವಿ. ಅವ್ರಿಗೆ ಅದ್ಭುತವಾಗಿ ಪವಾಡ್ ಆಗಿದೆ. ಇನ್ನೂ ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ. ನೆಕ್ಸ್ಟ್ ಟೈಮ್ ನಿನಗೆ ಎಂತ ಪವಾಡ್ ಆಗುತ್ತೆ ಅಂದ್ರೆ ಅದ್ಭುತವಾಗಿ ಪವಾಡ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆಯ್ತಾ? ಮತ್ತೆ ನಿಮ್ ಮನೆಗೆ ಬಂದು ಹೋಳಿಗೆ ಊಟ ಮಾಡ್ತೀನಿ. ಇವಾಗ ಟೈಮ್ ಎಷ್ಟಾಯ್ತು? ಇವಾಗ ಟೈಮ್ ಎಷ್ಟಾಯ್ತು? 12:39 ಎಷ್ಟಾಯ್ತು ಟೈಮ್? ರಾತ್ರಿ 12:39 ಅಂದ್ರೆ 12:40. ನನಗೆ ಟೈಮ್ ಇಲ್ಲ. ನಾನು ಯಾವ ಟೈಮ್ ಅಲ್ಲಿ ಬರ್ತೀನಿ ನನಗೆ ಗೊತ್ತಿಲ್ಲ. 3 ಗಂಟೆ 4 ಗಂಟೆ 5 ಗಂಟೆ ಬೆಳಗಿನ ಜಾವದಲ್ಲಿ ನಾನು ಯಾವಾಗ ಮಲಗ್ತೇನೆ ನನಗೆ ಗೊತ್ತಿಲ್ಲ. ಆದ್ರೆ ಮಲಗಿದ್ರೆ ಕುಂಭಕರ್ಣ ನಾನು ಆತರ. ಆದ್ರೆ ಮಲಗಿಲ್ಲ, ಯಾಕಂದ್ರೆ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದವಳು. ಜನಗಳಿಗೆ ಒಳ್ಳೇದಾಗ್ಲಿ, ನನ್ನ ತಾಯಂದ್ರಿಗೆ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಪವಾಡನೇ ನನಗೆ ಖುಷಿ. ನಿಮ್ಮ ಎಲ್ಲರಿಗೂ ಪವಾಡ ಆಯ್ತು ಅಂತ ಹೇಳ್ತಿಲ್ಲ, ಅದೇ ನನಗೆ ದೊಡ್ಡ ಆಸ್ತಿ. ಆಯ್ತಾ? ಖಂಡಿತ ಇವತ್ತು ಇಲ್ಲಿ ಬರ್ತಿಂತ ಸುಮಾರು ಎಷ್ಟು ವರ್ಷದಿಂದ ನಾನು ಹುಡುಕ್ತಾ ಇದ್ದೀರಾ ನೀವು? 1.5-2 ವರ್ಷದಿಂದ ಹುಡುಕ್ತಾ ಇದ್ದಾರೆ. ಇವತ್ತು ಅವ್ರ ಮನೆಗೆ ಬಂದು ಊಟ ಮಾಡಿದೀನಿ. ಆದ್ರೆ ಅಷ್ಟು ಬೇಗ ಸಿಗಲ್ಲ. ನಾನು ಖಂಡಿತ ಪ್ರಯತ್ನ ಪಡೋದ್ರಿಂದ ಇವತ್ತು ಸಿಕ್ನ. ಅದೇ ರೀತಿಯಾಗಿ ಖಂಡಿತ ಯಾರಿಗೂ ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಗೂಗಲ್ ಅಲ್ಲಿ ಆ ಪಿನ್ ನಂಬರ್ ಹೊಡೋದು ಎಲ್ಲ ನಂಬರ್ ಟ್ರ್ಯಾಕ್ ಮಾಡಿ ಗೂಗಲ್ ಅಲ್ಲಿ ಅದ್ರ ಪಿನ್ ಕೋಡ್ ಹಾಕಿ ಎಲ್ಲಿರ್ತಾರಂತ ಸರ್ಚ್ ಮಾಡಿದಾರಂತೆ. ಆಯ್ತಾ? ಆದ್ರೆ ಅದೆಲ್ಲ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದ್ಸಲ ಕಣ್ಣು ಮುಚ್ಕೊಂಡೆ, ರಾಯರೇ ನನ್ನ ಮಗನ ನನ್ನ ಮನೆಗೆ ಕಳಿಸ್ಕೊಡಪ್ಪ ಅಂತ ಒಂದು ಸತಿ ಕೇಳ್ಕೊಳ್ಳಿ. ಆಯ್ತಾ? ನೀವ್ ಹೇಳ್ಬೇಕು, ರಾಯರೇ ನನ್ನ ಮಗನ ಒಂದು ಸತಿ ನನ್ನ ಮನೆಗೆ ಒಳ್ಳೆಯ ಊಟಕ್ಕೆ ತಿನ್ನೋದಕ್ಕೆ ಕಳಿಸ್ಕೊಡಪ್ಪ ಅಂತ ರಾಯರಲ್ಲಿ ಕೇಳ್ಕೊಳ್ಳಿ. ಅವ್ರು ಖಂಡಿತ ಕಳಿಸ್ಕೊಡ್ತಾರೆ. ಆಯ್ತಾ?
ಆಯ್ತು, ಒಳ್ಳೇದಾಗ್ಲಿ. ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಒಳ್ಳೇದಾಗ್ಲಿ.